ನೀವು ಎಂದೂ ಕೇಳಿರದ ಒಂದು ಅದ್ಭುತ ಮತ್ತು ಅಚ್ಚರಿಯಂತಹ ವಿಷಯವನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ಲು ಅಂದರೆ ಕೊನೆ ತನಕ ನೋಡ್ತಾ ಹೋಗಿ. ಇದೊಂದು ಐತಿಹಾಸಿಕ ಸ್ಥಳ. ಇದು 9ನೇ ಶತಮಾನಕ್ಕೆ ಸೇರಿರುವಂತಹ ಒಂದು ದೇವಸ್ಥಾನ, ದೇಗುಲ ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ಎಲ್ಲಿದೆ, ಯಾವ ಜಿಲ್ಲೆಗೆ ಸೇರಿಕೊಂಡಿದೆ ಅಂತ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಫುಲ್ ನೋಡಿ, ಹಾಗೂ ಇದರಲ್ಲಿರುವಂತಹ ಕೆಲವು ಮಾಹಿತಿಗಳನ್ನ ಅಲ್ಲಿರುವಂತಹ ಸ್ಟೂಡೆಂಟ್ಸ್ಗಳಿಂದ ಕೇಳಿ ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ಚೆಕ್ ಮಾಡ್ತಾ ಹೋಗಿ. ಕಾಯಿ ಇದೆಯಲ್ಲ, ಬಿದ್ದರೆ ಈ ಊರಿಗೆ ಶುಭ ಆಗುತ್ತೆ. ಮತ್ತು ಗಂಟೆ ಇದೆಯಲ್ಲ, ಅದು ಬಾರಿಸಿದ್ರೆ ಈ ಊರಲ್ಲಿ ಏನಾದ್ರು ಅನಾಹುತ ಆಗುತ್ತೆ. ಅದು ನಾವು ಕೇಳಿಸಲ್ಲ, ಸ್ವಾಮೀಜಿ ಅಷ್ಟು ಕೇಳಿಸುತ್ತೆ. ಓಕೆ ಥ್ಯಾಂಕ್ ಯು. ಈ ಮೊಘಲರು ಭಾರತ ದೇಶದಲ್ಲಿರೋ ಎಷ್ಟೋ ಐತಿಹಾಸಿಕ ದೇವಸ್ಥಾನಗಳನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಅಲ್ವಾ. ಅದೇ ಥರ ಈ ದೇವಸ್ಥಾನಕ್ಕೂ ಬಂದು ಕೆಲವು ಸ್ಟ್ಯಾಚ್ಯೂ ಆಗಿರ್ಬೋದು, ಅಲ್ಲಿರುವಂಥ ಕೆಲವು ವಿಗ್ರಹಗಳನ್ನ ಅರ್ಧದಲ್ಲೇ ಕಟ್ ಮಾಡೋದಾಗಿರ್ಬೋದು, ಇಲ್ಲಿ ತುಂಬ ಡ್ಯಾಮೇಜ್ಗಳನ್ನ ಮಾಡೋಗಿದ್ದಾರೆ ಈ ದೇವಸ್ಥಾನದಲ್ಲಿ. ಹಾಗೆ ಇಲ್ಲಿ ಒಳಗಡೆ ಒಂದು ಮಹಾವೀರನ ಸ್ಟ್ಯಾಚ್ಯೂ ಇದೆ. ಆ ಸ್ಟ್ಯಾಚ್ಯೂಲಿರೋ 2 ಕೈಗಳನ್ನು ಕೂಡ ಕಟ್ ಮಾಡಿದ್ದಾರೆ. ನೀವು ಮುಂದೆ ಈ ವಿಡಿಯೋದಲ್ಲಿ ಕಾಣಿಸ್ತದೆ, ನೋಡ್ತಾ ಹೋಗ್ಬೋದು. ಅಲ್ಲಿರೋ ಸ್ಟ್ಯಾಚ್ಯೂನ ಕೈಗಳನ್ನ ಕೂಡ ಕಟ್ ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಪಕ್ಕ ಒಂದು ಜೈನ ಮಠ ಇದೆ. ಅಲ್ಲಿರೋ ಸ್ಟೂಡೆಂಟ್ಸ್ಗಳು ಎಷ್ಟು ನಾಲೆಡ್ಜಬಲ್ ಆಗಿದ್ದಾರೆ ಅಂತಂದರೆ, ಇಲ್ಲಿರುವಂತಹ ಎಲ್ಲ ವಿಚಾರಗಳನ್ನು ಕೂಡ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಹೋದರೆ ಅಲ್ವ. ಈಗ ನೋಡಿ, ಇಲ್ಲಿರೋ ವಿಗ್ರಹದಲ್ಲಿರುವಂತಹ ಕೈಗಳನ್ನ ಕಟ್ ಮಾಡಿದ್ದಾರೆ. ನೋಡ್ತಾ ಹೋಗಿ ಹೇಗೆ ಕಟ್ ಮಾಡಿದ್ದಾರೆ ಅಂತ. ಅದು ಬುದ್ಧ ಬಲಿ. ಇದು ಅವ್ರ ಮಹಾರಾಜರು ಇದು 2 ದೇವರಿಗೆ ನಮಸ್ಕಾರ ಮಾತ್ರ ಕೊಟ್ಟಿದ್ರು ಅನ್ನಕ್ಕೆ. ಅದು ಈ ದೇವರ ಇದು ಸ್ವಲ್ಪ ತೆಟ್ಟಿತ್ತು, ಅದಕ್ಕೆ ಆ ದೇವರು ಸ್ವಲ್ಪ ಹೇಳಿತು, ಅದಕ್ಕೆ ಇಲ್ಲಿ ಇದು ಪುಷ್ಪದಂತ ಬಲಿಗೆ ಇದು ಕಲ್ ಥರ ಇದೆ, ಆದರೆ ಕೆಬ್ಬಲ್ ಥರ ಸೌಂಡ್ ಬರುತ್ತೆ. 9ನೇ ಶತಮಾನದಲ್ಲಿ ಕಟ್ಟಿಸಿರುವಂತಹ ಈ ಐತಿಹಾಸಿಕ ಸ್ಥಳ ಇರೋದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕಂಬದಹಳ್ಳಿ ಅನ್ನುವಂತಹ ಒಂದು ಹಳ್ಳಿಯಲ್ಲಿರೋದು. ಇದು ಶ್ರವಣಬೆಳಗೊಳದಿಂದ 18 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ನಾಗಮಂಗಲದಿಂದನೂ ಕೂಡ 18ರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ನೋಡಿ, ಮೊಘಲರು ಯುದ್ಧ ಮಾಡಬೇಕಾದ್ರೆ, ದಾಳಿ ಮಾಡಬೇಕಾದ್ರೆ ಇಲ್ಲಿರುವಂತಹ ಎಲ್ಲ ವಿಗ್ರಹಗಳ ಮೇಲೂ ದಾಳಿ ಮಾಡಿದ್ದಾರೆ. ಅಲ್ಲಿ ಕತ್ತಿಯಿಂದ ಹೊಡೆದಿರೋದಾಗಿರ್ಬೋದು, ಆ್ಯಂಡ್ ಒಳಗಡೆ ಇರುವಂತಹ ಒಂದು ಮಹಾವೀರನ ವಿಗ್ರಹ ಕೈಗಳನ್ನ ಕಟ್ ಮಾಡಿರೋದು ನೋಡಿದ್ರಿ ಅಲ್ವಾ, ಅದೇ ಥರ. ಇಲ್ಲಿ ಕಾಣಿಸ್ತಿದೆಯಲ್ಲ ವಿಗ್ರಹಗಳು, ಇದೆಲ್ಲ ಭೂಮಿಯಲ್ಲಿ ಸಿಕ್ಕಿರುವಂತಹ ವಿಗ್ರಹಗಳು. ಈ ಮೊಘಲರು ದಾಳಿ ಮಾಡಬೇಕಾದ್ರೆ ಇಲ್ಲಿರುವಂತಹ ಎಲ್ಲ ವಿಗ್ರಹಗಳನ್ನೂ ಧ್ವಂಸ ಮಾಡಿ, ಇಲ್ಲಿರುವಂತಹ ಎಲ್ಲ ಕೆಲವೊಂದು ಅದ್ಭುತವಾದ ವಿಗ್ರಹಗಳನ್ನ ಡೆಮಾಲಿಷ್ ಮಾಡಿ ಭೂಮಿ ಒಳಗೆ ಊತಕ್ಕೆ ಹೋಗಿದ್ರಂತೆ. ಇದೆಲ್ಲ ಈಗ ಭೂಮಿಯಲ್ಲಿ ಸಿಕ್ಕಿದೆ. ಹಾಗೆ ಇಲ್ಲಿ ಯುದ್ಧ ಮಾಡಬೇಕಾದ್ರೆ ಅಥವಾ ಯಾವತ್ತಿನ ಸಾಮ್ರಾಜ್ಯದಲ್ಲಿ ಇರುವಂತಹ ಕೆಲವು ಕೆತ್ತನೆಗಳನ್ನ ಮಾಡಿದ್ದಾರೆ. ಈ ಐತಿಹಾಸಿಕ ಸ್ಥಳಕ್ಕೆ ಕಂಬದಹಳ್ಳಿ ಅಂತ ಏನಕ್ಕೆ ಹೆಸರು ಬಂತು, ಹಾಗೂ ಇದನ್ನು ಫಸ್ಟ್ ಕಟ್ಟಿದ್ದು ಯಾರು, ಯಾವ ಉದ್ದೇಶದಿಂದ ಇದೇ ಜಾಗದಲ್ಲಿ ಈ ಐತಿಹಾಸಿಕ ಸ್ಥಳನ ಕಟ್ಟಿದ್ದಾರೆ ಅಂತ ಈಗ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಫುಲ್ ನೋಡ್ತಾ ಹೋಗಿ. ಈ ದೇವಸ್ಥಾನನ ಕಟ್ಟಿಸಿದ್ದು ವೆಸ್ಟರ್ನ್ ಗಂಗಾ ಡೈನಸ್ಟಿ, ಅಂದರೆ ಗಂಗರ ಕಾಲದಲ್ಲಿ ಸಿಕ್ಕಿರುವಂತಹ ಶಾಸನ. ಇದೇ ಶಾಸನಗಳಿದೆ ನೋಡಿ, ಇದು ಇಲ್ಲಿ ಕಾಣಿಸ್ತಿರೋದೇ ಶಾಸನ. ಇದು ಗಂಗಾ ಡೈನಸ್ಟಿಯವರ ಶಾಸನ. ಇವರು ಆವತ್ತಿನ ಕಾಲದಲ್ಲಿ ಶಾಸನಗಳನ್ನೆಲ್ಲ ಪ್ರತಿಯೊಂದು ಕಲ್ಲಿನಲ್ಲೂ ಕೂಡ ಕೆತ್ತನೆ ಮಾಡಿಟ್ಟಿದ್ದಾರೆ. ಯಾರು? ವೆಸ್ಟರ್ನ್ ಅಂದರೆ ಗಂಗಾ ಡೈನಸ್ಟಿ ಇದೆಯಲ್ಲ ಅವರು. ಹಾಗೆ ಇವರು ತ್ರಿಕುಟಾಚಲ ಅನ್ನುವಂತಹ ಬಸದಿನ ಕಟ್ತಾರೆ, ಅಂದರೆ 3 ದೇಗುಲ ಇರುವಂತಹ ಬಸದಿನ ಕಟ್ಟಿಸ್ತಾರೆ. ಹಾಗೂ ಈ 3 ದೇಗುಲ ಬಸದಿ ಕಟ್ಟಿಸಿದಾರಲ್ಲ, ಇದನ್ನು ಗಂಗರು ಇಲ್ಲೇ ಯಾಕೆ ಕಟ್ಟಿರ್ತಾರೆ ಅಂತಂದರೆ, ವಿಷ್ಣುವರ್ಧನ, ಹೊಯ್ಸಳ ಮಹಾರಾಜರ ವಿಷ್ಣುವರ್ಧನ ಇರ್ತಾರಲ್ಲ, ಅವರು ಒಂದು ಯುದ್ಧದಲ್ಲಿ ಗೆದ್ದಾಗ ಗಂಗರಾಜರಿಗೆ ಒಂದು ಜಾಗನ ಉಡುಗೊರೆಯಾಗಿ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ವೀರಗಲ್ಲು ಅಂತೆ. ಅಲ್ಲಿರುವಂತಹ ಮಹಾರಾಜರಿಗೆ ರೂಪಿಸಿರುವಂತಹ ಒಂದು ವೀರಗಲ್ಲು. ಇಲ್ಲಿ ಕೆತ್ತನೆಗಳನ್ನ ಕೂಡ ನೋಡ್ಬೋದು. ಹೊಯ್ಸಳ ಮಹಾರಾಜ ವಿಷ್ಣುವರ್ಧನ ಅವರು ಯುದ್ಧದಲ್ಲಿ ಗೆದ್ದಾಗ ಈ ಜಾಗನ
ಗಂಗರ್ಗೆ ಕೊಡ್ತಾರೆ. ಅಂದರೆ ವೆಸ್ಟರ್ನ್ ಗಂಗಾ ಡೈನಸ್ಟಿ ಅವ್ರಿಗೆ ಕೊಟ್ಟಾಗ ಆ ವೆಸ್ಟರ್ನ್ ಗಂಗಾ ಡೈನಸ್ಟಿ ಇರುವಂತಹ ಒಬ್ಬರು ರಾಜರು ಇರ್ತಾರಲ್ಲ, ಆ ರಾಜರು ಈ ಜಾಗನ ಯಾಕೆ ಆಯ್ಕೆ ಮಾಡ್ಕೋತಾರೆ ಹಾಗೂ ಈ ಜಾಗನ ಏನು ಮಾಡ್ತಾರೆ ಅಂತ ಅಂದರೆ, ಆ ಗಂಗಾ ಡೈನಸ್ಟಿಯ ಮಹಾರಾಜರು ಅವ್ರಿಗೆ ಒಬ್ಬರು ಗುರುಗಳಿರ್ತಾರೆ, ಈ ಜೈನ ಪಂಥಕ್ಕೆ ಸೇರಿದಂತಹ ಗುರುಗಳು. ಆ ಗುರುಗಳಿಗೆ ಈ ಜಾಗನ ಉಡುಗೊರೆಯಾಗಿ ಗಂಗರಾಜರು ಕೊಡ್ತಾರೆ. ಆ ಗುರುಗಳು ಏನು ಹೇಳ್ತಾರೆ ಅಂತಂದರೆ, ನಮಗೆ ಜೈನ ಮತಕ್ಕೆ ಸಂಬಂಧಪಟ್ಟಂತಹ ಒಂದು ದೇವಸ್ಥಾನ ಬೇಕು, ದೇಗುಲ ಬೇಕು, ಮಹಾವೀರನ ಪೂಜೆ ಮಾಡೋದಕ್ಕೆ ನಮಗೊಂದು ದೇಗುಲ ಬೇಕು ಅಂತ ಹೇಳಿದಾಗ ಈ ಜಾಗದಲ್ಲಿ ತ್ರಿಕುಟಾಚಲ ಅನ್ನುವಂತಹ 3 ಜೈನ ಬಸದಿಗಳನ್ನ ಕಟ್ತಾರೆ. ಯಾರು? ಗಂಗಾ ಡೈನಸ್ಟಿ ಅಂತ ಮಹಾರಾಜರು. ಅದಾದಮೇಲೆ ಎಷ್ಟೋ ವರ್ಷಗಳ ಆದಮೇಲೆ ಹೊಯ್ಸಳ ಮಹಾರಾಜರು ಮತ್ತೆ ದ್ವಿಕೂಟ ಬಸದಿನ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಹಾಗಾಗಿ ಇದನ್ನು ಪಂಚಕೂಟ ಬಸದಿ ಜೈನ ದೇವಾಲಯ ಅಂತ ಕರೀತಾರೆ ಈ ಜಾಗಕ್ಕೆ. ಹಳ್ಳಿ ಒಂದು ಪ್ರಾಚೀನ ಜೈನ ಕ್ಷೇತ್ರ. ಇಲ್ಲಿಯ ಪಂಚಕೋಟ ಬಸದಿಯ ಬಳಿ ಇರುವ 50 ಅಡಿ ಎತ್ತರದ ಬ್ರಹ್ಮದೇವರ ಕಂಬದಿಂದಾಗಿ ಈ ಗ್ರಾಮಕ್ಕೆ ಈ ಹೆಸರು ಬಂದಿದೆ. ಏನಂತ? ಕಂಬದ ಹಳ್ಳಿ ಅಂತ. ಇದಕ್ಕಿಂತ ಮೊದಲು ಕಂಬಾಪುರಿ ಅನ್ನುವಂತಹ ಹೆಸರಿತ್ತು ಈ ಊರಿಗೆ. ಇದು ಗಂಗಾವಾಡಿ ಪ್ರಾಂತ್ಯದ ಒಂದು ಊರಾಗಿತ್ತು. ನಂತರ ಹೊಯ್ಸಳ ವಿಜಯನಗರ ಅರಸರ ಆಳ್ವಿಕೆಗೆ ಒಳಪಟ್ಟಿತು. ಮೂಲ ದೇವಾಲಯದಲ್ಲಿ ಒಂದೇ ವಿಸ್ತೀರ್ಣದ 3 ಗರ್ಭಗೃಹಗಳಿವೆ. ಇವುಗಳಲ್ಲಿ ಮಧ್ಯದ ಗುಡಿ ಉತ್ತರಕ್ಕೆ ಮುಖ ಮಾಡಿದೆ. ಇದರ ಮುಂಭಾಗದಲ್ಲಿ ಒಂದಕ್ಕೊಂದು ಎದುರಾಗಿ ಪೂರ್ವ ಪಶ್ಚಿಮಗಳಲ್ಲಿ ಒಂದೊಂದು ಗುಡಿಗಳಿವೆ. ಎಲ್ಲ ಗುಡಿಗಳಿಗೂ ಒಂದೊಂದು ಪ್ರತ್ಯೇಕ ಅರ್ಧ ಮಂಟಪವಿದೆ. ಅವುಗಳು ನವರಂಗಕ್ಕೆ ತೆರೆದಿದೆ ಮತ್ತು ನವರಂಗದಲ್ಲಿ 4 ಕಂಬಗಳಿವೆ. ನವರಂಗದ ಮುಂದಗಡೆ ಒಂದು ಮುಖಮಂಟಪವಿದೆ. ನಂತರ ಸೇರ್ಪಡೆಯಾದ 2 ಗುಡಿಗಳು. ಆ 2 ಗುಡಿಗಳಿಗೂ ಒಂದೊಂದು ಅರ್ಧ ಮಂಟಪ, ಒಂದೊಂದು ನವರಂಗಗಳಿವೆ. ನವರಂಗಗಳ ಮುಂದಿನ ತೆರೆದ ಮಂಟಪ ಇವೆರಡೂ ಗುಡಿಗಳನ್ನು ಕೂಡಿದೆ. ನಂತರ ದೇಗುಲದ ಉತ್ತರದಲ್ಲಿ ದ್ವಾರ ಮಂಟಪವಿದೆ. ಮೂಲ ಗುಡಿಯ ದಕ್ಷಿಣದ ಗರ್ಭಗೃಹದಲ್ಲಿ ಆದಿನಾಥ, ಪೂರ್ವದಲ್ಲಿ ನೇಮಿನಾಥ, ಪಶ್ಚಿಮದಲ್ಲಿ ಶಾಂತಿನಾಥ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಎಲ್ಲ ಶಿಲ್ಪಗಳಿಗೂ ವಿವರವಾಗಿ ಕಡೆದ ಪೀಠಗಳಿವೆ ಹಾಗೂ ಈ ಬಸದಿಯಲ್ಲಿ ಗಂಗಾ ಹೊಯ್ಸಳರ ಕಾಲದ ಯಕ್ಷಿಯರ ಶಿಲ್ಪಗಳಿವೆ. ಹೊಯ್ಸಳ ಕಾಲದ ಮುಂದಿನ 2 ಗರ್ಭಗೃಹದಲ್ಲಿ ಒಂದೊಂದು ಜಿನಬಿಂಬಗಳಿವೆ. ಈ ದೇವಸ್ಥಾನದ ಪಕ್ಕದಲ್ಲಿ, ಅಂದರೆ ಈ ಐತಿಹಾಸಿಕ ಜೈನ ಬಸದಿ ಇಲ್ಲ, ಇದ್ರ ಪಕ್ಕದಲ್ಲಿ ಒಂದು ಅತಿಶಯ ಅನ್ನುವಂತಹ ಆಶ್ರಮ ಇದೆ. ಈ ಆಶ್ರಮದಲ್ಲಿ ಸುಮಾರು 120ರಿಂದ 150 ತನಕ ಸ್ಟೂಡೆಂಟ್ಸ್ಗಳು ಅಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಇಲ್ಲಿರುವಂತಹ ವಿದ್ಯಾರ್ಥಿಗಳು ಅವರೇ ಈ ದೇವಸ್ಥಾನನ ಪೂಜೆ ಮಾಡೋದು, ಸ್ವಚ್ಛವಾಗಿ ಇಟ್ಕೊಳ್ಳೋದು, ನೀಟಾಗಿ ಇಲ್ಲಿರುವಂತಹ ಎಲ್ಲ ದೇವಾಲಯಗಳನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋದು, ಹಾಗೆ ಇವರಿಗೆ ಬೇಕಾದಾಗ ಇದೇ ಜಾಗದಲ್ಲಿ ಬಂದು ಕೂತ್ಕೊಂಡು ಓದುವಂತಹ ಅಭ್ಯಾಸವನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲಿರುವಂತಹ ವಿದ್ಯಾರ್ಥಿಗಳು. ಎಷ್ಟು ಗಂಟೆಯಿಂದ ಪೂಜೆ ಮಾಡ್ತೀರಾ? 7ರಿಂದ 9 ಗಂಟೆವರೆಗೆ. ಹೌದಾ? ಏನೇನು ಚಟುವಟಿಕೆ ಮಾಡ್ತೀರಾ ಡೈಲಿ ನೀವು? ಬೆಳಗ್ಗೆ ಎದ್ದು
ಅಭ್ಯಾಸ ಮಾಡ್ತೀವಿ 5 ಅಂದರೆ ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತಾರೆ. ಆಮೇಲೆ ಎದ್ದು ಅಭ್ಯಾಸ 7 ಗಂಟೆವರೆಗೆ, ಆಮೇಲೆ ಸ್ನಾನ ಮಾಡಿ, ಆಮೇಲೆ ಪೂಜೆ ಮಾಡಿ, ಆಮೇಲೆ 9:30 ಪೂಜೆ ಮಾಡಿ 9:30ಇಂದ 10 ಗಂಟೆ ನಾಷ್ಟ ಮಾಡಿ ಆಮೇಲೆ ಸ್ಕೂಲ್ ಹೋಗ್ತೀವಿ. ಸ್ಕೂಲಲ್ಲಿ ಇರೋದು ನಿಮ್ಮದು? ಇಲ್ಲಿಂದ 3 ಕಿಲೋಮೀಟ್ರ್ ಮಾದಿಹಳ್ಳಿ. ಹೌದಾ? ಡೈಲಿ ಅಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ? ಹಾಂ. ಹಾಂ, ಥ್ಯಾಂಕ್ಸ್. ಇರಲಿ.